ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಬಲ್ಕಿಂಗ್ ವೆಬ್ ಸೀರೀಸ್ನ 27ನೇ ಇವತ್ತು ನಾನು ಟ್ರೈನ್ ಮಾಡ್ತಿರೋದು ನಾನು ಆರ್ಮ್ಸ್ ಮತ್ತೆ ಶೋಲ್ಡರ್. ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಿದೆ, ಯಾಕಂದ್ರೆ ಇವತ್ತು ನನ್ನ ಚಾನಲ್ ಏನೋ ಚೇಂಜ್ ಆಗಿದೆ. ನೀವು ಒಂದ್ಸತಿ ಅಬ್ಸರ್ವ್ ಮಾಡಿ ಏನಾಗಿರ್ಬೋದು ಅಂತ. ಸರಿ ಬಿಡಿ, ನಾನೇ ಹೇಳ್ತೀನಿ. ನನ್ನ ಚಾನಲಲ್ಲಿ 200 ಸಬ್ಸ್ಕ್ರೈಬರ್ಸ್ ಫೈನಲಿ ಕಂಪ್ಲೀಟ್ ಆದರು. ನಾನಂತೂ ಕಾಯ್ತಾ ಇರಲಿಲ್ಲ, ಆದರೆ ಸಡನ್ನಾಗಿ ನೋಡಿ ತುಂಬಾ ಖುಷಿ ಆಯಿತು. ನಾನಂತೂ ಕಷ್ಟಪಟ್ಟಿದ್ದೆ, ಅದ್ರ ರಿಸಲ್ಟ್ ಇದೇ ಇರ್ಬೋದು. ನೀವು ಅನ್ಕೋಬೋದು ಬರೀ 200 ಸಬ್ಸ್ಕ್ರೈಬರ್ಸ್ಗೆ ಯಾಕೆ ಹಿಂಗಾಡ್ತವನೆ ಅಂತ, ಆದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಪಡೆಯೋದು ತುಂಬಾ ಕಷ್ಟ. ಇವತ್ತು ಯಾಕೋ ಗೊತ್ತಿಲ್ಲ, ನಾನು ತುಂಬಾ ಸುಸ್ತಾಗಿದ್ದೆ, ಟೆಸ್ಟೋಸ್ಟೆರೋನ್ ತುಂಬಾ ಲೋ ಆಗಿತ್ತು. ಎಕ್ಸಸೈಸ್ ಮಾಡುವಾಗ ಮಧ್ಯದಲ್ಲಿ ತುಂಬ ಡಿಸ್ಟ್ರಾಕ್ಟ್ ಆಗ್ತಿದ್ದೆ. ಅದಕ್ಕೆ ನಾನು ಶೋಲ್ಡರ್ ಎಕ್ಸಸೈಸ್ ಕೂಡ ಮಾಡಿಲ್ಲ. ಮೊದಲನೇ ಎಕ್ಸಸೈಸ್ನ ಕಿಕ್ ಬಾಕ್ಸಿಂದ ಶುರು ಮಾಡಿಕೊಂಡು, ಎರಡನೇ ಎಕ್ಸಸೈಸ್ಗೆ ಸ್ಕಲ್ ಕ್ರಷರು, ಅದಾದಮೇಲೆ ಟ್ರೈಸೆಪ್ ಎಕ್ಸ್ಟೆನ್ಷನ್ ಜೊತೆ ಟ್ರೈಸೆಪ್ ಎಕ್ಸಸೈಸ್ನ ಮುಗಿಸ್ಕೊಂಡು ಬೈಸೆಪ್ ಕಡೆಗೆ ಬಂದರೆ ಬೈಸೆಪ್ ಕಲ್ಸ್ದ 3 ಸೆಟ್, ಅದಾದಮೇಲೆ ಹ್ಯಾಮರ್ ಕಲ್ಸ್ದ 3 ಸೆಟ್ ಮಾಡಿ ನಾನು ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ಕೊಂಡು. ಈ ಎಕ್ಸಸೈಸ್ ಎಲ್ಲ ಆದಮೇಲೆ ಇದೆ ನೋಡಿ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟು. ಇದು ನಮ್ದು ರೈಟ್ ಆರ್ಮ್ ಟ್ರೈಸೆಪ್, ಅದಾದಮೇಲೆ ಇದು ನಮ್ದು ಲೆಫ್ಟ್ ಆರ್ಮ್ ಟ್ರೈಸೆಪ್. ರೈಟ್ ಆರ್ಮ್ ಟ್ರೈಸೆಪ್ ಅಲ್ಲಿ ಲಾಂಗ್ ಹೆಡ್ ಚೆನ್ನಾಗಿದೆ, ಲೆಫ್ಟ್ ಆರ್ಮ್ ಟ್ರೈಸೆಪ್ ಅಲ್ಲಿ ಲ್ಯಾಟರಲ್ ಹೆಡ್ ಚೆನ್ನಾಗಿದೆ. ರಿಪೋಸಿಂಗ್ ಆದ್ಮೇಲೆ ರಾತ್ರಿ ಊಟ ಮುಗಿಸ್ಕೊಂಡು ಆದ್ಮೇಲೆ ಇದೆ ನೋಡಿ ಇವತ್ತಿನ ಬಾಡಿ